ದೊಡ್ಡ ಅಲೆಯನ್ನ ನಮ್ಮ ಕಾರ್ಯಕರ್ತರು ಸೃಷ್ಟಿ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಇದು ಸಂಪತ್ತಿಗೆ ಸವಾಲು ಅನ್ನೋ ರೀತಿಯಲ್ಲಿ ಇವತ್ತು ಚುನಾವಣೆಗಳು ನಡೀತಾ ಇದೆ ಅಂತ ನಾನು ಭಾವಿಸಿದ್ದೆ. ವಿನಂತಿ ಮುಸಲ್ಮಾನ್ ಬಾಂಧವರಿಗೆ, ಇದು ಒಂದು ಹಿಂದೂ ಮುಸ್ಲಿಂ ಹೋರಾಟ ಅನ್ನೋದನ್ನ ತಗೋಬೇಡಿ. ಬಡವ ಉಳ್ಳವನ ಜೊತೆಗೆ ಇರ್ತಕ್ಕಂಥ ಹೋರಾಟ. 2 ವರ್ಷದಲ್ಲಿ ಜನ ಸೋತೋಗಿದ್ದಾರೆ, ಸಾಕಾಗೋಗಿದೆ. ದಾವಣಗೆರೆಯ ಬೈ ಎಲೆಕ್ಷನ್ಸ್, ಕಾಂಗ್ರೆಸ್ ಪಕ್ಷ ನಮಗೆ ಕೈ ಹಿಡಿತಾ ಇಲ್ಲ. ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನಾವು ಗೆದ್ದು ಬಿಡ್ತೀವಿ ಅಂತಕ್ಕಂಥ ಅಹಂನಲ್ಲಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ಸಿನ ವಿರೋಧ ಅಲೆ ಇದೆ. ಜನಗಳನ್ನೇ ಇವತ್ತು ಲೂಟಿ ಮಾಡ್ಬಿಟ್ಟು ಸಾಲಕ್ಕೆ ನೂಕಿರ್ತಕ್ಕಂಥದ್ದು ಇದೇ ಸರ್ಕಾರ ಅಂತ ಹೇಳ್ಬಿಟ್ಟು ಜನಕ್ಕೆ ಇವತ್ತು ಅರ್ಥ ಆಗಿದೆ. ನಮ್ಮ ಶ್ರೀನಿವಾಸ ದಾಸ್ಕರಿಯಪ್ಪನವ್ರ ಮೇಲೆ ಬಹಳ ದೊಡ್ಡ ಒಂದು ಅಭಿಮಾನ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ದಾವಣಗೆರೆ ದಕ್ಷಿಣದಲ್ಲಿ ಮತಬೇಟೆ ಭಾರಿ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ಕಸರತ್ತು, ಮತ್ತೊಂದು ಕಡೆ ಬಿಜೆಪಿಯ ಜಿದ್ದು. ನಾವು ಗೆದ್ದೇ ಗೆಲ್ತೇವೆ ಅನ್ನುವಂತಹ ಒಂದು ದೊಡ್ಡ ನಿರೀಕ್ಷೆಯ ಮೂಲಕ ಮತಬೇಟೆ. ನನ್ನ ಜೊತೆ ಕುಮಾರ್ ಬಂಗಾರಪ್ಪ ಅವರು ಜಾಯಿನ್ ಆಗ್ತಿದ್ದಾರೆ. ಸರ್, ಹೇಗಿದೆ ಸರ್ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿಯ ಅಲೆ? ಒಂದು ದೊಡ್ಡ ಅಲೆಯನ್ನ ನಮ್ಮ ಕಾರ್ಯಕರ್ತರು ಸೃಷ್ಟಿ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಆದ್ರೆ ಬೈ ಎಲೆಕ್ಷನ್ಸ್ ಏನಿದೆ, ಓಕೆ, ಇದು ಯಾವುದೇ ಒಂದು ಅಲೆಗಳ ಮೇಲೆ ಸೃಷ್ಟಿ ಆಗ್ತಕ್ಕಂಥ ಎಲೆಕ್ಷನ್ಸ್ಗಳು ಅಲ್ಲ. ಇದು ಕರೆಕ್ಟ್. ಯಾವುದೇ ಪಕ್ಷದಿರ್ಬೋದು, ಅದು ಯಾವುದೇ ಆಡಳಿತದ್ದೇ ಇರ್ಬೋದು. ಅಂದ್ರೆ ಒಂದೇ ಸರಿಗೆ ಇದು ಆಡಳಿತ ಪಕ್ಷದ ಅಲೆ ಇದೆ ಅಂತನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಹಾಗಂತ ಹೇಳ್ಬಿಟ್ಟು ಒಂದೇ ಸರಿಗೆ ಇದು ವಿರೋಧಿ ಅಲೆ ಸೃಷ್ಟಿಯಾಗಿದೆ ಅಂತನೂ ನಾನು ಭಾವಿಸೋದಿಲ್ಲ. ಯಾಕಂದ್ರೆ ಬೈ ಎಲೆಕ್ಷನ್ಸ್ ಆರ್ ಆನ್ ಅ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಕರೆಕ್ಟ್. ಬೈ ಎಲೆಕ್ಷನ್ಸ್ ನಮ್ಮ ಜನರಲ್ ಎಲೆಕ್ಷನ್ಸ್ ಅಲೆಗಳ ತರ ವಿರೋಧದ ಅಲೆ ಇರ್ಬೋದು, ಪರದ ಅಲೆ ಇರ್ಬೋದು. ಕರೆಕ್ಟ್. ಹೋದ ಸರಿ ಕಾಂಗ್ರೆಸ್ಸಿಗೆ ಗೊತ್ತಿರ್ಲಿಲ್ಲ ಅವ್ರು 136 ಬರ್ತಾರೆ ಅಂತ. ಎಲ್ಲೋ ಒಂದ್ ಹತ್ರ ಕೋಲಿಷನ್ ಗೌರ್ಮೆಂಟ್ ಆಗ್ಬೋದು ಅಥವಾ ಬಿಜೆಪಿದೇ ಮೇಲ್ಗೆ ಸಾಧಿಸಬಹುದು ಅಂತಕ್ಕಂಥ ಭಾವನೆ ಮೇಲೆ ಇದ್ದಂತ ಸಂದರ್ಭ ಇತ್ತು. ಆದ್ರೆ ಅಲೆಗಳನ್ನ ಅರ್ಥ ಮಾಡ್ಕೊಂಡೇ ಇರ್ತಕ್ಕಂಥ ಅಥವಾ ಅಲೆಗಳನ್ನ ನೋಡದೇ ಇರ್ತಕ್ಕಂಥ ರಾಜಕಾರಣ ಬೈ ಎಲೆಕ್ಷನ್ಸ್ ಅಲ್ಲಿ ಸಿಗೋದಿಲ್ಲ. ಓಕೆ ಸರ್, ಬೈ ಎಲೆಕ್ಷನ್ ನಲ್ಲಿ ಆಡಳಿತ ಪಕ್ಷವೇ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಮತ್ತೆ ಒಂದು ಕ್ಷೇತ್ರದಲ್ಲಿ ಅನ್ನೋದಾದ್ರೆ, ಸವಣೂರಿನಲ್ಲಿ ಆ ತರದ ಸನ್ನಿವೇಶ ಇರಲಿಲ್ಲ. ಮತ್ತು ಬೈ ಎಲೆಕ್ಷನ್ ನಲ್ಲಿ ಅನುಕಂಪವೇ ವರ್ಕೌಟ್ ಆಗುತ್ತೆ ಅಂತಂದ್ರೆ 2018ರಲ್ಲಿ ಮೇಲುಕೋಟೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಯಾಕೆ ಸೋತ್ರು ಅನ್ನುವಂತ ಪ್ರಶ್ನೆ ಬಹಳಷ್ಟು ಜನರಿಗೆ ಇರುತ್ತೆ. ಇದೆಲ್ಲದಕ್ಕೂ ಮೀರಿ ಜನ ಒಂದು ಡಿಫ್ರೆಂಟ್ ರಿಸಲ್ಟ್ ಅನ್ನ ಕೊಡುವಂತ ನಿರೀಕ್ಷೆ ಏನಾದ್ರೂ ಇದೆಯಾ ದಾವಣಗೆರೆ ದಕ್ಷಿಣದಲ್ಲಿ ಅಂತ? ಬೈ ಎಲೆಕ್ಷನ್ಸ್ ಭಾವನಾತ್ಮಕವಾಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗುದಿಲ್ಲ. ಕರೆಕ್ಟ್. ಬಿಕಾಸ್ ರಾಜಕಾರಣದಲ್ಲಿ, ಅದ್ರೂ ಭಾರತೀಯ ರಾಜಕಾರಣದಲ್ಲಿ ಸೆಂಟಿಮೆಂಟ್ಸ್ ಅಂಡ್ ಸಿಂಪತಿ ಅಂಡ್ ಕಮ್ಯುನಿಟಿ ಬೇಸ್ಡ್ ಪಾಲಿಟಿಕ್ಸ್ ಆರ್ ವೆರಿ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಅವಲಂಬಿತವಾಗಿರುತ್ತೆ. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಅದು ವರ್ಕೌಟ್ ಆಗೋದಿಲ್ಲ ಅನ್ನಕ್ಕೆ ಅನೇಕ ನಿದರ್ಶನಗಳಿದ್ದಾವೆ. ಕರೆಕ್ಟ್. ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನಾವು ಗೆದ್ದು ಬಿಡ್ತೀವಿ ಅಂತಕ್ಕಂಥ ಅಹಂನಲ್ಲಿ ಆಡಳಿತ ಮಾಡ್ತಕ್ಕಂಥ ಪಕ್ಷಗಳು ಇರುವುದಿಲ್ಲ. ಯಾಕಂದ್ರೆ ಹಿಂದೆ ನಮ್ಮ ತಂದೆಯವರು ಇದ್ದಾಗಲೂ ಕುಣಗಲ್ ಅಂತ ಎಲೆಕ್ಷನ್ಸ್ ನಾವು ಆಡಳಿತ ಇದ್ದಾಗೂ ಕೂಡ ಕಳ್ಕೊಂಡಿದೀವಿ. ನಾನಾ ಕಾರಣಗಳಿರ್ತದೆ. ಅದು ಆಡಳಿತ ಪಕ್ಷದ ಕಾರ್ಯಕ್ರಮ, ಅವಾಗೂ ಕೂಡ ದೊಡ್ಡ ಕ್ಯಾರೆಕ್ಟರ್ಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ ಇದೆ. ಅಕ್ಷಯ, ಆಶ್ರಯ, ಅರ್ಧನಾಥ್, ವಿದ್ಯುತ್, ದೊಡ್ಡ ಲೀಡರ್ಶಿಪ್, ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ಶಿಪ್, ಆಮೇಲೆ ಹೊಸ ಕ್ಯಾಂಡಿಡೇಟ್, ಲರ್ನಡ್ ಕ್ಯಾಂಡಿಡೇಟ್, ಈ ತರ ಎಲ್ಲದು ಇತ್ತು. ಇದ್ದಾಗ್ಲೂ ಕೂಡ ಕುಣಿಗಲ್ಲನ್ನು ನಾವು ಆವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೋತು. ಇಲ್ಲಿ ಇವತ್ತಿನ ಅಂಡರ್ ಕರೆಂಟ್ ಏನಿದೆ, ಇದು ಅಗೇನ್ಸ್ಟ್ ದ sitting members of the parliament or sitting member of the Vedhan Sabha ಅಥವಾ ಮಿನಿಸ್ಟರ್ ಅಂತ ಹೇಳಿದ್ರು. ಅದ್ರ ಮೇಲೆನೆ ಎಲೆಕ್ಷನ್ಸ್ ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಮುದಾಯಗಳ ಮೇಲೆ ವರ್ಗದ ಹೋರಾಟ ಇದೆ, ಕಮ್ಯುನಿಟಿ ಬೇಸ್ಡ್ ಹೋರಾಟ ಇದೆ, ಎಸ್ಪೆಷಲಿ ಮೈನಾರಿಟೀಸ್ ಹೋರಾಟ ಇದೆ. ಮೈನಾರಿಟೀಸ್ ಬಿಜೆಪಿಯ ಪರವಾಗಿ ಅಥವಾ ಬಿಜೆಪಿಗೆ ವಿರುದ್ಧವಾಗಿ, ಬಿಜೆಪಿಗೆ ಸ್ಥಗಿತವಾಗಿ ಯಾವುದನ್ನು ವೋಟ್ ಮಾಡದೇ ಇದ್ರು ಕೂಡ ತಮ್ಮದೇ ಆಗಿರ್ತಕ್ಕಂಥ ರಾಜಕಾರಣದ ನಿರ್ಧಾರವನ್ನ ಇಡೀ ಕರ್ನಾಟಕಕ್ಕೂ ಮತ್ತು ರಾಜ್ಯಕ್ಕೆ ಮೆಸೇಜ್ ಕೊಡೋರಿದ್ದಾರೆ. ದೇ ಆರ್ ದ ಬಿಗ್ ವೋಟರ್ಸ್ ಹಿಯರ್.
ಅದೇ ರೀತಿಯಲ್ಲಿ ಸಮುದಾಯಗಳು ಬಂದಾಗ ವೀರಶೈವ ಸಮಾಜ ಅಂತ ಹೇಳ್ಬಿಟ್ಟು ಒಂದ್ ಕಡೆಗೆ ಜಾತಿ ಮೇಲೆ ರಾಜಕಾರಣ ಮಾಡಕ್ ಹೋದ್ರು ಕೂಡ ಹಿಂದುತ್ವದ ಮೇಲೆ ಮತ್ತು ರಾಜಕಾರಣದ ಮೇಲೆ ಯಾವುದೂ ಜಾತಿ ಇಲ್ದಂಗೆ ಯಾವುದೇ ಧರ್ಮ ಇಲ್ದಂಗೆ ನಾವೆಲ್ಲರೂ ಕೂಡ ಹಿಂದೂಗಳು ಅಂತಕ್ಕಂಥ ಭಾವನೆ ಮೇಲೆ ಬಿಜೆಪಿ ಮೇಲೆ ಓದಿದೆ ಮತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ಸಿನ ವಿರೋಧ ಅಲೆ ಇದೆ. ವಿರೋಧದ ಅಲೆ ಇದೆ. ಯಾಕಂದ್ರೆ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಫಂಡ್ಸ್, ಮಿಸ್ಯೂಸ್ ಅಂತ ಹೇಳೋದಿಲ್ಲ, ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಫಂಡ್ಸ್. ಇವಾಗ ಫ್ರೀ ಬೀಸ್ ಅಂತ ಹೇಳ್ಬಿಟ್ಟು ಜನಗಳ ಮೇಲೆ ನಾವು ಕೊಟ್ಬಿಟ್ಟಿದೀವಿ ಅಂತ ಹೇಳಿ ಮಾತಿದೆ. ಜನಗಳನ್ನೇ ಇವತ್ತು ಲೂಟಿ ಮಾಡ್ಬಿಟ್ಟು ಸರ್ಕಾರವನ್ನ ಮತ್ತು ರಾಜ್ಯವನ್ನ ಸಾಲಕ್ಕೆ ನೂಕಿರ್ತಕ್ಕಂಥದ್ದು ಇದೇ ಸರ್ಕಾರ ಅಂತ ಹೇಳ್ಬಿಟ್ಟು ಜನಕ್ಕೆ ಇವತ್ತು ಅರ್ಥ ಆಗಿದೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಬಹಳ ಪವರ್ಫುಲ್ ಆಗಿ ಜನಕ್ಕೆ ಕಮ್ಯುನಿಕೇಟ್ ಮಾಡಿದೆ. ಹಾಗಾಗಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ನಿರ್ಧಾರವನ್ನ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲೂ ಕೂಡ ಜನ ತಗೊಂತಾರೆ. ಇನ್ ಬರ್ತಕ್ಕಂಥ 4 ದಿನದಲ್ಲಿ ಏನಿದೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂತೇಳಿ ನಾನು ಭಾವಿಸ್ತೀನಿ. ಜನ ಜಾತಿ ಮೇಲೆ ತಗೊಂತಾರ ಅಥವಾ ಅಧಿಕಾರ ಇದ್ರ ಮೇಲೆ ಹಣವನ್ನು ನಾವು ಪಂಪ್ ಮಾಡ್ತೀವಿ ಅಂತ ಹೇಳಿ ಹಣದ ಮೇಲೆ ತಗೊಂತಾರ, ಇಲ್ಲ ಇದು ವಿರೋಧ ಅಲೆ ಇದೆ ಅಂತ ಹೇಳಿ ತಗೊಂತಕ್ಕಂಥ ತೀರ್ಮಾನ ಬಹಳ ಮಗುಮಾಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಒಂದೇನು ಅಂದ್ರೆ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪನವ್ರ ಮೇಲೆ ಬಹಳ ದೊಡ್ಡ ಒಂದು ಅಭಿಮಾನ ಇದೆ, ಒಳ್ಳೆ ವ್ಯಕ್ತಿತ್ವ ಅಂತ ಇದೆ, ಒಬ್ಬ ಬಡವ ಇದ್ದಾನೆ, ಇವನನ್ನ ನಾವು ಕೈ ಹಿಡಿಯಬೇಕು. ಜನರಲ್ ಅಲ್ಲಿ ಇದ್ದಾಗ್ಲೂ ಕೂಡ ಒಂದು ನಿಮ್ಮ ವರ್ಗವನ್ನ ಇವತ್ತು ಪ್ರತಿನಿಧಿಸ್ತಕ್ಕಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಬ್ಬ ಇದು ಸಂಪತ್ತಿಗೆ ಸವಾಲು ಅನ್ನೋ ರೀತಿಯಲ್ಲಿ ಇವತ್ತು ಚುನಾವಣೆಗಳು ನಡೀತಾ ಇದೆ ಅಂತ ನಾನು ಭಾವಿಸಿದ್ದೆ. ಸರ್, ಇನ್ಫ್ಯಾಕ್ಟ್ ನನಗೆ ಬಹಳಷ್ಟು ಜನ ಹೇಳ್ತಾ ಇದ್ರು ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನುವಂಥದ್ದನ್ನ ಇಲ್ಲಿರುವಂತಹ ಸಂಸದೆ ಹೇಳ್ತಾ ಇದ್ರು. ಆದ್ರೆ ಅವ್ರು ಇನ್ನೊಂದು ವರ್ಡ್ ಮೆನ್ಷನ್ ಮಾಡ್ಬೇಕಾಗಿತ್ತು, ಆ ಯುವಕರು ರಾಜಕೀಯ ಕುಟುಂಬದವರೇ ಆಗಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಬೇಕಿತ್ತು ಅಂತ. ಮತ್ತೊಂದು ಕಡೆ ಬಡವ್ರ ಮನೆ ಮಕ್ಕಳು ಬೆಳಿಬಾರ್ದ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಉಳ್ಕೊಂಡಿದೆ. ಹಾಗೆ ಈ ಎಲ್ಲದಕ್ಕೂ ಕೂಡ ಜನ ಉತ್ತರ ಕೊಡ್ತಾರೆ ಅಂತ ತಮಗ್ ನಿರೀಕ್ಷೆ ಇದೆಯಾ ಅಂತ? 100% ಜನ ಅದನ್ನ ನೋಡ್ತಾರೆ. ಯಾಕಂದ್ರೆ ವೆಲ್ ಎಜುಕೇಟೆಡ್ ಶ್ರೀನಿವಾಸ್ ಅವರು, ಇಂಜಿನಿಯರಿಂಗ್ ಅಂಡ್ ನಮ್ಮ ಹಮಾಲರ ಸಂಘದ ಅಧ್ಯಕ್ಷರಾಗಿ, ಲಾರಿ ಅಧ್ಯಕ್ಷರಾಗಿ, ಈ ತರದೆಲ್ಲ ಸಾಕಷ್ಟು ಸಾರ್ವತ್ರಿಕವಾಗಿ ಅನುಭವ ಇರ್ತಕ್ಕಂಥವ್ರು. ಹಾಗಾಗಿ ಜನ ಇವತ್ತು ಒಳ್ಳೆಯ ವ್ಯಕ್ತಿಯನ್ನ, ಒಳ್ಳೆಯ ಆಡಳಿತವನ್ನ ಆಡಿಸ್ಕೋಬೇಕು ಮತ್ತು 2028 ಚುನಾವಣೆಗೆ ಇದು ನಾಂದಿ ಹಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಅಂದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಗಳನ್ನ ಅವರು ಬಿಜೆಪಿ ಪರವಾಗಿ ಮಾಡ್ತಕ್ಕಂಥ ಲಕ್ಷಣ ಜಾಸ್ತಿ ಇದೆ. 2028 ಈಗಾಗಲೇ 2 ವರ್ಷದಲ್ಲಿ ಜನ ಸೋತೋಗಿದ್ದಾರೆ, ಸಾಕಾಗೋಗಿದೆ. ಮಳೆ ಬೆಳೆ ಜನ ಬಂದ್ರು, ಜನ ದುಡ್ಕೊಂಡ್ರು ಕೂಡ ಬಡತನದಲ್ಲೇ ನಮ್ಮನ್ನ ಇಟ್ಟಿದಿರಲ್ಲ ಅಂತಕ್ಕಂಥ ಭಾವನೆ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಇವತ್ತು ಜನ ನೋಡ್ತಾ ಇದ್ದಾರೆ. ಸರ್, ಒಂದು ಕಡೆ ಮುಸ್ಲಿಂ ಸಮುದಾಯದ ಯುವಕರು ಹೇಳ್ತಾ ಇದ್ರು ಈ ಸರ್ಕಾರ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ, ತನ್ನ ಜಿದ್ದನ್ನ ಗೆಲ್ಲೋದಕ್ಕಾಗಿ ಮತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ಏನು ಈ ಹೋರಾಟ ನಡೀತಾ ಇದೆ ಕಾಂಗ್ರೆಸ್ನದ್ದು, ಅವ್ರು ಟೋಟಲಿ ನಮ್ಮ ಅಗೇನ್ಸ್ಟ್ ಇದ್ದಾರೆ, ಅಂದ್ರೆ ಬಗಲ್ ಮೇ ದುಶ್ಮನ್ ಅನ್ನೋ ರೀತಿಯಲ್ಲಿದೆ ಕಾಂಗ್ರೆಸ್ ನಮಗೆ ಅನ್ನುವಂತಹ ಸಂದೇಶನ ಸಾರ್ತಾ ಇದ್ರು. ಈ ಹೋರಾಟದಲ್ಲಿ ಒಂದು ವೇಳೆ ಮುಸಲ್ಮಾನರು ಈಗ ಉತ್ತರ ಕೊಡದೆ ಇದ್ದರೆ ಇನ್ ಫ್ಯೂಚರ್ ಕರ್ನಾಟಕದ ಜನ ಇದನ್ನ ಹೇಗ್ ತಗೋತಾರೆ ಅಂತ? ಯಾಕೆಂತಂದ್ರೆ ಬಹಳಷ್ಟು ಜನ ನನಗೆ ಸೀನಿಯರ್ಸ್ ಹೇಳ್ತಾ ಇದ್ರು, ಡೆಲ್ಲಿಯಲ್ಲಿ ಕೂತಿರುವಂತವ್ರೆಲ್ಲ, ಒಂದು ವೇಳೆ ಮುಸಲ್ಮಾನರು ಈಗ ಸಂದೇಶ ಕೊಡದೆ ಇದ್ರೆ ಅವರು ನೆಕ್ಸ್ಟ್ ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ. ಬಿಜೆಪಿ ಪಕ್ಷ 1-2 ಸೀಟಿಂದ ಇದ್ದದ್ದು ಅಂದ್ರೆ ಅವಾಗ ಬ್ಯಾಕ್ವರ್ಡ್ ಕ್ಲಾಸ್, SC ST ಅಥವಾ ಸಾಮೂಹಿಕವಾಗಿ ಇಟ್ಕೊಂಡು ಜನರಲ್ ವೋಟರ್ಸ್ ಅವ್ರ ಅಲ್ಲಿಂದ ಅಲ್ಲಿಗೆ ಬರೋದಕ್ಕೇನೆ ಸುಮಾರು ಒಂದು 50 ವರ್ಷ ನಾವು ತಗೊಂಡಿದ್ವಿ. ಅಂದ್ರೆ 303 ನಾವು ದಾಟಬೇಕು ಅಂದಾಗ ಒಬ್ಬ ನರೇಂದ್ರ ಮೋದಿ ಅಂತ ಲೀಡರ್ಶಿಪ್, ಬ್ಯಾಕ್ವರ್ಡ್ ಕ್ಲಾಸಸ್, SC ST ಇದನ್ನ ತಗೊಳೋದಕ್ಕೆ ವಿ ಹ್ಯಾವ್ ಟೇಕನ್ ಮೋರ್ ದನ್ 50 to 60 years ಟು ಕಮ್ ಔಟ್ ಆಫ್ ಅಲ್ಲಿಂದ ಕಾಂಗ್ರೆಸ್ ಇಂದ ಮತ್ತು ಬೇರೆ ಪಕ್ಷಗಳಿಂದ ತಗೊಂಡ್ಬಂದು ಬಿಜೆಪಿ ತರೋದಕ್ಕೆ ಇಷ್ಟು ವರ್ಷ ತಗೊಂಡಿದ್ದೀವಿ. ಅಂದ್ರೆ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ SC STs ಅಂಡ್ ಅದರ್ ಕಮ್ಯುನಿಟೀಸ್ ಇವತ್ತು ಬಿಜೆಪಿನ ಬ್ಯಾಕಪ್ ಮಾಡಲಿಲ್ಲ ಅಂತಿದ್ರೆ ಕೇಂದ್ರದಲ್ಲಿ ಸರ್ಕಾರ ಬರ್ತಿರ್ಲಿಲ್ಲ, ಇಲ್ಲಿ ಯಡಿಯೂರಪ್ಪನವ್ರ ಸರ್ಕಾರನು ಇವತ್ತು ಬರ್ತಿರ್ಲಿಲ್ಲ. ಮುಸ್ಲಿಂ ಮೈನಾರಿಟೀಸ್ಗೆ ಕೆಲವು ಸಿದ್ಧಾಂತಗಳ ಮೇಲೆ ಅವರು ರಾಜಕೀಯದ ತೀರ್ಮಾನಗಳನ್ನ ತಗೊಳ್ತಕ್ಕಂಥ ಕೆಲಸವನ್ನ ಕಾಲಕ್ಕೆ ನಡೀತಾ ಇದೆ. ಅವ್ರಿಗೂ ಕೂಡ ಬದಲಾವಣೆ, ಪರಿವರ್ತನೆ ಆಗೋದಕ್ಕೆ ಕೆಲವು ಸಂದರ್ಭ ಒದಗಿ ಬಂದು, ಆ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭ ದಾವಣಗೆರೆಯ ಬೈ ಎಲೆಕ್ಷನ್ಸ್. ದಿಸ್ ಇಸ್ ಎ ವೆರಿ ಗುಡ್ ಮೆಸೇಜ್. ಇಲ್ಲ, ಕಾಂಗ್ರೆಸ್ ಪಕ್ಷ ನಮಗೆ ಕೈ ಹಿಡಿತಾ ಇಲ್ಲ,
ಕೈ ಬಿಟ್ಟಿದೆ. ಇನ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ತೀರ್ಮಾನಗಳನ್ನ ಒಂದು ಧರ್ಮ ಆಡಳಿತವಾಗಿ ಅಥವಾ ಜಾತಿ ಆಡಳಿತವಾಗಿ ವರ್ಗದ ಆಡಳಿತವಾಗಿ ನಾವು ತಗೋಬಾರ್ದು. ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮತ್ತು ದೇಶದ ದೃಷ್ಟಿಯಲ್ಲಿ ರಾಜ್ಯ ದೃಷ್ಟಿನಲ್ಲಿ ತಗೋಬೇಕು ಅಂತಕ್ಕಂಥ ನಿರ್ಧಾರವನ್ನ ಇವತ್ತು ಅವ್ರು ಮಾಡಿದ್ರೆ ಒಂದು ದೊಡ್ಡ ಸಂದೇಶವನ್ನ ಅವರು ಇಡೀ ರಾಷ್ಟ್ರಕ್ಕೆ ಕೊಟ್ಟಂಗಾಗುತ್ತೆ. ಒಂದು ದಾವಣಗೆರೆಯಲ್ಲಿ ತಗೊಳ್ತಕ್ಕಂಥ ಮುಸಲ್ಮಾನರ ತೀರ್ಮಾನಗಳಿದ್ದಾವೆ, ದೊಡ್ಡ ಪರಿವರ್ತನೆಯನ್ನ ಇಡೀ ರಾಷ್ಟ್ರದಲ್ಲಿ ಮುಸ್ಲಿಂ ಪರವಾಗಿ ಅಲೆಯನ್ನು ಎಬ್ಬಿಸ್ತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡ್ತದೆ. ಅದು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇವರು ಮತ ಚಲಾಯಿಸ್ತಕ್ಕಂತ ಕೆಲಸ ಮಾಡಿದ್ರೆ ಅಥವಾ ಕಾಂಗ್ರೆಸ್ಸಿಗೂ ಅಲ್ಲ ಬಿಜೆಪಿಗೂ ಬೇಡ, ನಾವ್ ಇನ್ನೂ ಕೂಡ ಪರಿವರ್ತನೆ, ನಾನ್ ಸೈಲೆಂಟ್ ಆಗಿದ್ದೀನಿ ಅಂದ್ರೂ ಕೂಡ ಇಟ್ಸ್ ಎ ಗುಡ್ ಮೆಸೇಜ್. ಓಕೆ ಸರ್, ನನಗೆ ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ಬಿಜೆಪಿ ಮುಸಲ್ಮಾನರ ವಿರೋಧಿ ಅನ್ನೋದಾಗಿದ್ದಿರ್ತಿದ್ರೆ ಗುಲಾಂ ಅಲಿ ಖಾತನ್ ಅವರು ಬಹುಶಃ ಇವತ್ತು ರಾಜ್ಯಸಭೆಯ ಸಂಸದರಾಗ್ತಾ ಇರಲಿಲ್ಲ, ನಜ್ಮಾ ಹೆಪ್ತುಲ್ಲಾ ಅವರು ರಾಜ್ಯಸಭೆ ಸಂಸದರಾಗ್ತಾ ಇರಲಿಲ್ಲ. ಇಷ್ಟೆಲ್ಲವೂ ಕೂಡ ಮುಸ್ಲಿಂ ಸಮುದಾಯದಿಂದ ವೋಟ್ ಬರದೇ ಇದ್ದರೂ ಕೂಡ ಇಷ್ಟೆಲ್ಲ ಮುಸ್ಲಿಂ ಸಮುದಾಯಕ್ಕೆ ಮಾಡಿದೆ. ಇನ್ಫ್ಯಾಕ್ಟ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು PM ಆಗಿದ್ದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ರು. ಯಾಕೆ ಆ ಸಮುದಾಯದ ಜನ ಈ ಕಡೆ ಒಲಿತಾ ಇಲ್ಲ ಅಂತ? ನಾನು ಅದನ್ನೇ ಈ ಮಾತಿನಕ್ಕಿಂತ ಮುಂಚೆ ಅದನ್ನೇ ಹೇಳಿದೆ. ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ನಾವು ಬಿಜೆಪಿ ಕಡೆಗೆ ಬರೋದಕ್ಕೆ ಬಂಗಾರಪ್ಪನವ್ರು ಬಂದ ಮೇಲೆ ಕರ್ನಾಟಕದಲ್ಲಿ 39 ಇದ್ದದ್ದು 79 ಆಯ್ತು. ಅವ್ವ ನಾಯಕ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಅಂತ ಹೇಳಿ ಒಂದ್ ಸ್ವಲ್ಪ ಇವೆಲ್ಲವೂ ಕೂಡ ಸಾಂದರ್ಭಿಕವಾಗಿ ಒಂದ್ ಸ್ವಲ್ಪ ಕಂಡ್ರೂ ಕೂಡ ಆ ವರ್ಗಗಳು ತಗೊಳ್ತಕ್ಕಂಥ ತೀರ್ಮಾನಕ್ಕೆ 50-60 ವರ್ಷ ತಗೊಂಡಿದೀವಿ. ಇವತ್ತು ಹಿಂದೂ ಮುಸ್ಲಿಂ ಅಂತಕ್ಕಂಥ ಎಲೆಕ್ಷನ್ ಬಿಟ್ಟುಬಿಟ್ಟು ನಾವು ಭಾರತೀಯರು, ನಾವು ಕನ್ನಡಿಗರು ಅಂತಕ್ಕಂಥ ವಾದದ ಮೇಲೆ ನೀವು ಎಲೆಕ್ಷನ್ಸ್ ನ ಮಾಡಿದ್ರೆ ಅವಾಗ ರಾಜಕೀಯದ ನಿರ್ಧಾರಗಳನ್ನ ನೀವು ತಗೊಳ್ತೀರೇ ಹೊರತು ಧರ್ಮದ ನಿರ್ಧಾರಗಳನ್ನ, ಜಾತಿ ನಿರ್ಧಾರಗಳನ್ನ ತಗೊಳ್ಳೋದು ಕಡಿಮೆ ಮಾಡ್ತೀವಿ. ನನ್ನ ವಿನಂತಿ ಮುಸಲ್ಮಾನ್ ಬಾಂಧವರಿಗೆ, ಯಾವುದೇ ಕಾರಣಕ್ಕೂ ಕೂಡ ತಾವು ಇದು ಒಂದು ಹಿಂದೂ ಮುಸ್ಲಿಂ ಹೋರಾಟ ಅನ್ನೋದನ್ನ ತಗೋಬೇಡಿ. ಇದು ಒಂದು ರಾಜಕೀಯವಾಗಿರ್ತಕ್ಕಂಥ ತೀರ್ಮಾನ ಅನ್ನೋದಾದ್ರೆ ಎಲ್ಲಾ ಸರ್ವ ಧರ್ಮಗಳು, ಸರ್ವ ಜಾತಿಗಳು, ಎಲ್ಲಾರು ಬಡವರ ಪರವಾಗಿರ್ತಕ್ಕಂಥ ತಗೊಳ್ತಕ್ಕಂಥ ತೀರ್ಮಾನಗಳು. ಸೊ ಇದು ಒಂದು ಬಡವ ಮತ್ತು ಉಳ್ಳವನ ಜೊತೆಗೆ ಇರ್ತಕ್ಕಂಥ ಹೋರಾಟ. ನಾವು ಇವತ್ತು ಬಡವರ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ, ನಿಮ್ನ ವರ್ಗದ ಅಭ್ಯರ್ಥಿಗಳನ್ನ ಕೊಟ್ಟಿದ್ದೇನೆ, ಅವ್ರ ಪರವಾಗಿ ನಾವ್ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಅವನಿಗೆ ನಿಲ್ಲಬೇಕು ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ದಾವಣಗೆರೆಯ ಮತದಾರನ ಮತ್ತು ನಮ್ಮ ಕಾರ್ಯಕರ್ತರ ಮುಖ್ಯ ಉದ್ದೇಶ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕುಮಾರ್ ಬಂಗಾರಪ್ಪ ಅವರ ಮಾತು. ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಧರ್ಮ ಅಥವಾ ಜಾತಿಯ ಆಧಾರದ ಮೇಲೆ ರಾಜಕೀಯ ನಾಯಕರ ಆಯ್ಕೆ ಆಗಬಾರದು ಮತ್ತು ಸಮುದಾಯಗಳಿಗೆ ಹೇಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದನ್ನು ಬಹಳ ಬ್ಯೂಟಿಫುಲ್ ಆಗಿ ಕನ್ವೆ ಮಾಡಿದ್ದಾರೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ದಾವಣಗೆರೆ ದಕ್ಷಿಣದಿಂದ.